PF5 ಸಂದರ್ಶನದಲ್ಲಿ ತೋರಿಸ್ಕೊಳ್ತಾರೆ. ರಾಮಕೃಷ್ಣ ಹೆಗ್ಡೆ ಅವರನ್ನ ಸಪೋರ್ಟ್ ಮಾಡೋದು. ಅವರು ಇನ್ನೊಂದು ಮಾತನ್ನು ಹೇಳಿದರು. 2006ರವರೆಗೆ ಜಾತ್ಯತೀತ ಜನತಾದಳದ ನೀತಿ, ಪಕ್ಷದ ಕಾರ್ಯಕ್ರಮ ಎಲ್ಲವೂ ಚೆನ್ನಾಗಿ ಇತ್ತು. ಯಾವಾಗ 2006ರಲ್ಲಿ ಇವರು ಅಖಿಲ ಭಾರತೀಯ ಜನತಾದಳ ಮಾಡಿದರು, MP ಪ್ರಕಾಶನ್ನ ಮುಖ್ಯಮಂತ್ರಿ ಡೆಪ್ಟಿ CM ಮಾಡಿದ್ದಾರೆ, ಸಿಂಧ್ಯಾ ಇಲ್ಲೇ ಇದ್ದಾರೆ. ಅವತ್ತು ಇವ್ರನ್ನ ಹೊರಗಡೆ ತಂದು VP ಸಿಂಗ್ ಅವರು ಅಖಿಲ ಭಾರತೀಯ ಜನತಾದಳದ ಅಧ್ಯಕ್ಷರು ಇಬ್ರಾಹಿಮು ಬೆಂಗಳೂರು ಪ್ಯಾಲೇಸ್ ಕೌನ್ಸಿಲ್ ಅದನ್ನು ಇನಾಗ್ರೇಟ್ ಮಾಡುತ್ತಾರೆ. ಅದರಲ್ಲಿ ನಿಲ್ಲಿಲ್ಲ. MP ಪ್ರಕಾಶ್ ಅವ್ರನ್ನ ಕುಮಾರಸ್ವಾಮಿ ಅವರು ಡೆಪ್ಟಿ CM ಮಾಡೋದು, ಸಿಂಧ್ಯಾ ಅವತ್ತು ಇಂಡಸ್ಟ್ರಿ ಮಿನಿಸ್ಟರ್. ಅದನ್ನು ಬದುಕಲಿಕ್ಕೆ ಬಿಡಲಿಲ್ಲ. ಸಿದ್ದರಾಮಯ್ಯನವರು ಅಂತಂದರೆ ಸ್ವಾಭಿಮಾನಿ, ಸಿದ್ದರಾಮಯ್ಯನವರು ಅಂತಂದರೆ ಅಟ್ ಎನಿ ಕಾಸ್ಟ್ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಆದರೆ ಅಂದು JDS-ಅನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ತೀರಿ. ಆದರೆ ಮೊನ್ನೆ ಅಷ್ಟೇ ಆದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಮತ್ತು ದೇವೇಗೌಡರು ಒಂದಾಗಿದ್ದೀವಿ ಅಂತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀರಿ. ಮೊನ್ನೆ ಕಳೆದ 3 ವಾರಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿ. ಸೈದ್ಧಾಂತಿಕವಾಗಲ್ಲ, BJPಯನ್ನು ಎದುರಿಸಲಿಕ್ಕೆ ಇಬ್ಬರು ಒಂದಾಗಿದ್ದೀವಿ ಅಂತ. ಈಗ ಒಂದೇ ಸರ್ಕಾರ ಮಾಡಿದ್ದೀವಿ, ಇಬ್ಬರು 2 ಪಕ್ಷಗಳು ಸಮ್ಮಿಶ್ರ ಸರ್ಕಾರ ಮಾಡಿದ್ದೀವಿ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. BJP ಎದುರಿಸಲಿಕ್ಕೆ ಒಂದಾಗಿದ್ದೀವಿ ಅಂತ ಹೇಳಿದರು. ಅಂದರೆ ಮನಸ್ತಾಪಗಳು ದೂರ ಆಗಿಲ್ವಾ? ಮನಸ್ತಾಪ ಬೇರೆ. ಮನಸ್ತಾಪ ಅಂತಂದರೆ ವೈಯಕ್ತಿಕವಾಗಿ ಏನಿರೋದಿಲ್ಲ, ನಮಗೂ ಅವ್ರಿಗೂ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇರ್ತವೆ. ಐಡಿಯಾಲಜಿಕಲಿ ಹೇಗೆ ಡಿಫ್ರೆನ್ಸ್ ಆಗೋದಕ್ಕೆ ಸಾಧ್ಯ? ಐಡಿಯಾಲಜಿಕಲಿ ಹೇಗೆ ಡಿಫ್ರೆನ್ಸ್ ಆಗೋದಕ್ಕೆ ಸಾಧ್ಯ? ಇಬ್ಬರು ಸಮಾಜವಾದಿಗಳು, ಇಬ್ಬರು ಸೋಷಿಯಲಿಸಮ್ನ ನಂಬಿದವರು. ನೋಡಮ್ಮ, ಐಡಿಯಾಲಜಿಕಲ್ ಯಾಕೆ ಡಿಫ್ರೆನ್ಸಸ್ ಅಂತಂದರೆ, ಈಗ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು. ಎಕ್ಸ್ಪೆಲ್ ಮಾಡಿದ್ರೆ ಏನು ಮಾಡಿದ್ರು? BJP ಜೊತೆ ಹೋದರು. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಸ್. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ, ಯಡಿಯೂರಪ್ಪ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದರು. ಅದು ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಆಗ್ತದೆ. ನಾವು BJP ಜೊತೆಗೆ ಯಾವ ಕಾರಣಕ್ಕೂ ಹೋಗೋದಿಲ್ಲ. PF5 ಸಂದರ್ಶನದಲ್ಲಿ ತೋರಿಸ್ಕೊಳ್ತಾರೆ. ರಾಮಕೃಷ್ಣ ಹೆಗ್ಡೆ ಅವರನ್ನ ಸಪೋರ್ಟ್ ಮಾಡೋದು.